ಅಮ್ಮ ಅಮ್ಮ ಇವ್ರು ಫೋನ್ ಮಾಡಿದ್ರು ಬರ್ತಿದಾರಂತೆ. ಅಲ್ವೇ ಅವನೇನು ವರ್ಷಾನ್ಗಟ್ಲೆ ಬಿಡ ನಿನ್ನ? ವರ್ಷ ಅಲ್ಲ ಅಮ್ಮ, ತಿಂಗಳೇ ಇರ್ಲಿ. ಆ ವಿಷಯ ಕೇಳ್ದಾಗ್ಲಿಂದ ಅವ್ರನ್ನ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ ನನ್ಗೆ. ಯಾವ ವಿಷಯ? ವಿಶ್ವನ್ ಬಗ್ಗೆ ನರಸಿಂಹನ್ಗೆ ಎಲ್ಲ ಹೇಳ್ಬಿಟ್ಯಾ ನೀನು? ಇಲ್ಲ ಅಮ್ಮ, ಆದ್ರೆ ನನಗೆ ತುಂಬಾ ಹೆದರಿಕೆ ಆಗ್ತಿದೆ. ಹೆದರದಷ್ಟು ಹೆದರ್ಸ್ತಾನೆ ಇರ್ತಾರೆ ಇಂಥವ್ರು. ಇವ್ರನ್ನ ಆಗ್ಬಾರ್ದಮ್ಮ. ಅದು ನಿನ್ ಕೈಲಿದೆ. ಆದ್ರೆ ವಿಶ್ವ ಹೀಗ್ ಮಾಡ್ತಾನೆ ಅಂತ ನನ್ಗನ್ಸಲ್ಲ. ಇದ್ರ ಹಿಂದೆ ಬೇರೆ ಯಾರೋ ಇದ್ದಾರೆ, ಬೇರೆ ಏನೋ ಇದೆ ಅನ್ನಿಸ್ತಿದೆ. ದೊಡ್ಡದಾಗಿ ಮಾತಾಡ್ದೆ ಅವನಿಗೆ ಕೂಡ ಏಟು ಗೊತ್ತಾಗಬಾರ್ದು, ಇಂತಿಂತಕ್ಕೆ ಸಾಯ್ಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ. ಇದೇನ ನೀನ್ ಏಟು? ಅವನಿಗೆ ಇದು ಚಿವುಡ್ತಾಗೂ ಆಗಲ್ಲ. ಮಾತಾಡು, ನನಗೆ ಹೊತ್ಕೊಂಡು ಉರಿತಾ ಇದೆ, ನೀನ್ ಆರಾಮಾಗಿ ಕೂತಿದ್ಯಾ. ಮಾತಾಡಿದ್ರೆ ತಲೆ ಬ್ಲಾಕ್ ಆಗತ್ತೆ. ಅದೇ ನಾನು ಮಾತಾಡಲ್ಲ, ಮಾಡಿ ತೋರಿಸ್ತೀನಿ. ಮಾಡಿಸ್ಬಿಡು. ವಿಶ್ವಂಗೂ ಸಾವಿತ್ರಿಗೂ ಮದ್ವೆ ಬುಕ್ ಮಾಡ್ಲಾ ಲಲಿತ್ ಮಹಲು? ಇಷ್ಟೇನಾ ಜಗ್ಗು ನೀನು ಈ ಇಂದುಮತಿ ಬಗ್ಗೆ ತಿಳ್ಕೊಂಡಿರೋದು? ನಾಯಿಗೆ ಬಿಸ್ಕೆಟ್ ಹಾಕ್ತೀವಿ ಅಂತ ಆಸೆ ತೋರಿಸ್ಬೇಕೆ ಹೊರತು ಬಿಸ್ಕೆಟ್ ಹಾಕಬಾರ್ದು. ಹಾಗಾದ್ರೆ ವಿಶ್ವಂಗೆ ಸಾವಿತ್ರಿ ಸಿಗ್ಬಾರ್ದು, ಅವರಿಬ್ರು ಮಾತಾಡಬಾರ್ದು. ವಿಶ್ವನ್ಗೆ ಸಾವಿತ್ರಿ ಸಿಕ್ಕಿದ ಕ್ಷಣನೇ ಅವನು ನಮ್ಮಿಂದ ದೂರ ಆಗ್ತಾನೆ. ಅವನಿಂದ ನಾವು ಸಾಧಿಸ್ಬೇಕಾಗಿರೋ 1000 ಕೆಲಸ ಕೆಡುತ್ತೆ. ಅದಕ್ಕೆ ಕೆಲಸ ಸಾಧಿಸೋವರೆಗೂ ವಿಶ್ವನ್ಗೆ ಹೀಗೆ ಬಿಸ್ಕೆಟ್ ಹಾಕ್ತಾ ಇರ್ಬೇಕು. ನಾನು ಇಷ್ಟೆಲ್ಲ ಮಾಡಿದ್ದು ನರಸಿಂಹನ್ಗೋಸ್ಕರ. ಆದ್ರೆ ಸಾವಿತ್ರಿ ಕೆಟ್ಟದ್ ಬಗ್ಗಾಗ್ಲಿ, ಅವಳ ಕಣ್ಣಲ್ಲಿ ನೀರು ಬರ್ಸೋದಾಗ್ಲಿ ನನ್ನ ಉದ್ದೇಶ ಇಲ್ಲಪ್ಪ. ಆದ್ರೆ ಸಾವಿಗೆ ನಿಜ ಗೊತ್ತಾದ ಮೇಲೆ ಅಣ್ಣನ ಬಗ್ಗೆ, ನಮ್ಮ ಮನೆ ಬಗ್ಗೆ ಅದೇ ಗೌರವ ಉಳಿಯಲ್ಲ. ಅದರ ಬಗ್ಗೆ ನಾವೇನಾದ್ರೂ ಮಾಡಬೇಕು. ಕೆಲವು ಭ್ರಮೆಗಳು ಹಾಗೆ ಇದ್ಬಿಟ್ರೆ ಚಂದ. ಸಾವಿತ್ರಿ ವಿಶ್ವನ್ನ ಭೇಟಿ ಆಗಬಾರ್ದು. ಎಲ್ಲಿ ಹೈಕಮಾಂಡ್ನ ಒಪ್ಸೋಕೆ ನಮ್ ಸಾಹೇಬ್ರಿಂದ ಮಾತ್ರ ಸಾಧ್ಯ. ಹೌದು, ಒಳ್ಳೆ ಕೆಲಸ ಮಾಡಿ ನಮ್ ರಾಜ್ಯಕ್ಕೆ ಒಳ್ಳೆ ಹೆಸರು ತರ್ತಾರೆ. ಹೌದು ಹೌದು. ನರಸಿಂಹರಾವ್ಗೆ 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 ಸಾವಿತ್ರಿ ಒಂಟಿಯಾಗಿರೋದಕ್ಕೆ, ಒಂಟಿಯಾಗಿ ಎಲ್ಲೂ ಹೋಗೋದಕ್ಕೆ ಬಿಡಬಾರ್ದು. ದೇವಸ್ಥಾನ, ಪಾರ್ಕು, ಶಾಪಿಂಗು, ಡಾಕ್ಟರ್ ಶಾಪು ಎಲ್ಲೂ ಒಂಟಿಯಾಗಿ ಹೋಗ್ಬಾರ್ದು ಅವಳು. ಅಲ್ಲ ಹರೇಣ, ನಾವು ಈ ವ್ಯವಸ್ಥೆ ಎಲ್ಲ ಮಾಡ್ತೀವಿ. ಸಾವಿತ್ರಿ ಅವ್ರಿಗೆ ವಿಶ್ವ ಫೋನ್ನಲ್ಲೂ ಎಲ್ಲ ವಿಷಯ ಹೇಳ್ಬಿಡ್ಬೋದಲ್ಲ? ಅಲ್ಲ, ಸಾವಿತ್ರಿ ಫೋನ್ ಕಿತ್ಕೊಂಡ್ಬಿಡೋಣ. ಚಿಕ್ಕ ಮಗು ಏನಣ್ಣ ಫೋನ್ ಕಿತ್ಕೊಳ್ಳೋಕೆ? ಹೌದಲ್ಲ, ಮತ್ತೇನ್ ಮಾಡೋದು ನಾನಿ? ಅವ್ರ ಸಿಮ್ನ ಬ್ಲಾಕ್ ಮಾಡಿಸ್ಬೇಡ, ಬೇರೆ ಏನಾದ್ರು ಕಾರಣ ಹೇಳಿದ್ರಾಯ್ತು. ಅವಳು ನಂಬೇಕಲ್ಲ. ಅವ್ರಿಗೆ ಬೇರೆ ನಂಬರ್ ಕೊಡ್ಸಿದ್ರಾಯ್ತು. ಆ ನಂಬರು ಸಿಗೋ ಅಷ್ಟರಲ್ಲಿ ಅವನ್ನ ಒಂದ್ ಕೈ ನಾನು ನೋಡ್ಕೋತೀನಿ. ಗುಡ್ ಐಡಿಯಾ. ನಾವು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಸಾವಿತ್ರಿನ ಯಾವುದೇ ಕಾರಣಕ್ಕೂ ಒಂಟಿಯಾಗಿರೋದಕ್ಕೆ ಬಿಡಬಾರ್ದು. ಅಯ್ಯೋ, ಸಾವಿತ್ರಿ ಈಗ ಒಬ್ಳೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಕಣ. ಒಳ್ಳೆ ದೇವಸ್ಥಾನಕ್ಕೆ ಹಾಕ್ಸಿದ್ರಿ ನೀವು. ಏನಾಯ್ತು ಈಗ? ಅದನ್ನೆಲ್ಲ ಹೇಳಕ್ಕೆ ಟೈಮ್ ಇಲ್ಲ ಅಣ್ಣ. ನೀವಿಲ್ಲೇ ಇರಿ, ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು.